ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಕೆ-ಸೆಟ್ನ ಕ್ಲಿಯರ್ ಮಾಡಿದ್ದೀರೋ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಮತ್ತು ಕೆ-ಸೆಟ್ ಕ್ಲಿಯರ್ ಮಾಡಿದ್ದೀರಾ, ನೆಕ್ಸ್ಟ್ ಪ್ರೊಸೆಸ್ ಏನು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೆಂಗಿರುತ್ತೆ, ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು ಮತ್ತು ಯಾವ ಸರ್ಟಿಫಿಕೇಟ್ಸ್ ಇರಬೇಕು ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಟ್ ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಹೊಸ್ದಾಗಿ ಬಂದಿದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. KEA ಕಡೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ ಡೇಟ್ ಕೊಟ್ಟಿರ್ತಾರೋ ಆ ಡೇಟ್ ಒಳಗಡೆನೇ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಹಾಜರುಪಡಿಸತಕ್ಕದ್ದು. ಸೊ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ KEA ಕಡೆಯಿಂದ ಯಾವ ಟೈಮ್ ಕೊಟ್ಟಿರ್ತಾರೋ ಅದೇ ಟೈಮ್ಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನೇನೆಲ್ಲ ತೊಗೊಂಡೋಗ್ಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅನ್ನೋದನ್ನು ಹೇಳ್ತೀನಿ, ನೋಡ್ಕೊಳ್ಳಿ. ಫಸ್ಟು ಪರೀಕ್ಷೆಯ ಪ್ರವೇಶ ಪತ್ರ ಅಂದರೆ ಹಾಲ್ ಟಿಕೆಟ್. ನೀವು ಕೆ-ಸೆಟ್ ಎಕ್ಸಾಮ್ ಬರ್ತಿರ್ತಾರಲ್ಲ ಅದು ಹಾಲ್ ಟಿಕೆಟ್ ತೊಗೊಂಡೋಗ್ಬೇಕು. ನೆಕ್ಸ್ಟ್ ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕು. ಮತ್ತು PG ಯಾರ್ಯಾರೆಲ್ಲ ಕಂಪ್ಲೀಟ್ ಮಾಡಿರ್ತೀರೋ ಅವರೆಲ್ಲ ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್ಮು ಮಾರ್ಕ್ಸ್ ಕಾರ್ಡ್ನ ತೊಗೊಂಡೋಗ್ಬೇಕಾಗುತ್ತೆ. PhD ಪದವಿ ಪ್ರಮಾಣ ಪತ್ರ, ಲೈಕ್ ಸಪೋಸ್ ಮುಂದೆ ಏನಾದರೂ ಪೂರ್ವದಲ್ಲಿ ಪಡೆದಿದ್ದರೆ ಅದನ್ನು ತೊಗೊಂಡೋಗ್ಬೇಕಾಗುತ್ತೆ. ನೆಕ್ಸ್ಟು ರಿಸರ್ವೇಷನ್ಸ್, ನೀವು ಏನೇನೆಲ್ಲ ಅಪ್ಲೈ ಮಾಡಿರ್ತೀರೋ ಅದಕ್ಕೆ ರಿಸರ್ವೇಷನ್ಸ್ ಏನೇನು ತೊಗೋಬೇಕು, ಏನೇನು ತೊಗೊಂಡೋಗ್ಬೇಕು ಸರ್ಟಿಫಿಕೇಟ್ಸ್ ಅನ್ನೋದನ್ನು ಹೇಳ್ತೀನಿ. ಮತ್ತು ಕ್ಯಾಟಗರಿ SC ST ಯಾರ್ಯಾರೆಲ್ಲ ಬರ್ತಾರೋ ಅವರೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕಾಗುತ್ತೆ. ಮತ್ತು 2A 2B ಕ್ಯಾಟಗರಿ 1 ಕ್ಯಾಟಗರಿ 2 ಅವರು ಅಷ್ಟೇ ಕ್ಯಾಸ್ಟು ಇನ್ಕಮ್ಮು ತೊಗೊಂಡೋಗ್ಬೇಕಾಗುತ್ತೆ. ಮತ್ತು ಕೆ-ಸೆಟ್ ಎಕ್ಸಾಮ್ನ ಯಾರ್ಯಾರೆಲ್ಲ ಮ್ಯಾರೇಜ್ ಆದಮೇಲೆ ಬರ್ತಿರ್ತಾರೋ ಅವರು ಕ್ಯಾಸ್ಟು ಇನ್ಕಮ್ಮು ಫ್ಯಾಮ್ಲಿಯಿಂದ ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಒಂದು ಪ್ರೊವೈಡ್ ಮಾಡಬೇಕಾಗುತ್ತೆ. ಮತ್ತು ಗರ್ಲ್ಸ್ ಯಾರ್ಯಾರೆಲ್ಲ ಮ್ಯಾರೇಜ್ ಆದಮೇಲೆ ಎಕ್ಸಾಮ್ ಬರ್ತಿರ್ತಾರೋ ಅವರು ನಿಮ್ಮ ಹಸ್ಬೆಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ವಿಶೇಷ ಚೇತನ ಅಭ್ಯರ್ಥಿಗಳು PH ಕ್ಯಾಂಡಿಡೇಟ್ಸ್ ಯಾರೆಲ್ಲ ಇರ್ತಾರೋ ಅವರಿಗೆ ಅಂಗವಿಕಲತೆ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ನೀಡಲಾದ ವೈದ್ಯಕೀಯ ಪ್ರಮಾಣಪತ್ರ UDID ಕಾರ್ಡ್ನೊಂದಿಗೆ ಸಲ್ಲಿಸತಕ್ಕದ್ದು. ಅಂದರೆ ಡಿಸ್ಟಿಕ್ ಲೆವೆಲ್ಲು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಸರ್ಟಿಫಿಕೇಟು ವಿತ್ UDID ಕಾರ್ಡ್ನೊಂದಿಗೆ ಸಲ್ಲಿಸಬೇಕಾಗಿರುತ್ತದೆ. ನೆಕ್ಸ್ಟು ತೃತೀಯ ಲಿಂಗ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು ಅವರು ಜಿಲ್ಲಾ ದಂಡಾಧಿಕಾರಿಗಳು ಜಾರಿ ಮಾಡಿರುವ ತೃತೀಯ ಲಿಂಗ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗಿರುತ್ತದೆ. ಡಿಸ್ಟಿಕ್ ಕಡೆಯಿಂದ ಜೆಂಡರ್ ಸರ್ಟಿಫಿಕೇಟನ್ನು ಕೊಟ್ಟಿರ್ತಾರೆ, ಅದನ್ನು ತಗೊಂಡು ಬರಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ದಿನ. KE ಕಡೆಯಿಂದ ಕೆಲವು ಸೂಚನೆಗಳಿದೆ, ನೋಡೋಣ. ಫಸ್ಟ್ ಅಂತೂ ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಎಲ್ಲ ವರ್ಷಗಳ ಅಥವಾ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿಗಳಲ್ಲಿರುವ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯ ಇರುವುದಿಲ್ಲ. ಅಂದರೆ ಸೆಮಿಸ್ಟರ್ ಯಾರೆಲ್ಲ PG ಸೆಕೆಂಡ್ ಇಯರ್ ಓದ್ತಾ ಇರ್ತೀರ ಮತ್ತು ರಿಸಲ್ಟ್ ಬಂದಿರಲ್ವೋ ಅವರು KE ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನು ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ. ನೆಕ್ಸ್ಟ್ ಬಂತು ಅಭ್ಯರ್ಥಿಗಳು ಸಲ್ಲಿಸಿರುವ ಮಾಹಿತಿ ದಾಖಲೆಗಳು ಸುಳ್ಳು, ತಿದ್ದುಪಡಿ ಮಾಡಿದ್ದ, ಟೆಂಪರ್ಡು, ಫಾರ್ಜರ್ಡ್. ಅಂದರೆ ಡಾಕ್ಯುಮೆಂಟ್ಸ್ ಯಾರೆಲ್ಲ ಫೇಕ್ ಸರ್ಟಿಫಿಕೇಟ್ಸ್ ಏನಾದರೂ ಕ್ರಿಯೇಟ್ ಮಾಡಿದರೆ ಅವು ಡಾಕ್ಯುಮೆಂಟ್ಸು ವೆರಿಫಿಕೇಷನ್ ರಿಜೆಕ್ಟ್ ಆಗುತ್ತೆ. ಮತ್ತು ಅವ್ರ ಮೇಲೆ ಮತ್ತು ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿದ್ದ ಕಾನೂನು ಪ್ರಕಾರ ಶಿಕ್ಷೆ ಕೂಡ ಆಗುತ್ತೆ. ನೆಕ್ಸ್ಟ್ ಅಭ್ಯರ್ಥಿಗಳು ಯಾರ್ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗೋಕ್ಕೆ ಆಗಲ್ಲ, ಲೈಕ್ ಏನಾದರೂ ಹೆಲ್ತ್ ಇಶ್ಯೂಸ್ ಏನಾದರೂ ಫೇಸ್ ಮಾಡ್ತಿರ್ತಾರೆ ಅವರು ಡಾಕ್ಟರ್ ಕಡೆಯಿಂದ ಒಂದು ಮೆಡಿಕಲ್ ಸರ್ಟಿಫಿಕೇಟ್ನ ಕೊಡ್ಬೋದು. ಮೆಡಿಕಲ್ ಸರ್ಟಿಫಿಕೇಟ್ ಅಂದರೆ ಜಸ್ಟ್ ಕೊಡೋದಲ್ಲ, ನಿಮ್ಮ ಫ್ಯಾಮ್ಲಿದಲ್ಲಿ ಯಾರೆಲ್ಲ ಇರ್ತಾರಲ್ಲ, ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಇಲ್ಲ ಅಣ್ಣ ತಮ್ಮ ಯಾರೇ ಒಬ್ರಿಗೆ ನಿಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟು ನಿಮ್ಮ ಒಪ್ಪಿಗೆ ಪತ್ರದೊಂದಿಗೆ ಮೆಡಿಕಲ್ ಸರ್ಟಿಫಿಕೇಟ್ನ ಕೊಟ್ಟು ಅವ್ರನ್ನ KEA ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಳಿಸ್ಬೋದು. ನೆಕ್ಸ್ಟು ಫೋರ್ತ್ ಪಾಯಿಂಟ್ ನೋಡೋದಾದರೆ, KEA ಕಡೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ ಡೇಟ್ ಕೊಟ್ಟಿರ್ತಾರೋ ಆ ಡೇಟ್ಗೆ ಅಭ್ಯರ್ಥಿಗಳು ಅಟೆಂಡ್ ಆಗಿಲ್ಲ ಅಂದರೆ ಅವ್ರಿಗೆ ಮತ್ತೆ ಅವಕಾಶ ಕೊಡೋದು ಇಲ್ಲ. ಮತ್ತು ನಿಮ್ಮ ರಿಸರ್ವೇಷನ್ ಸರ್ಟಿಫಿಕೇಟ್ಸು ಲೈಕ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, PH ಮತ್ತು ಗ್ರಾಮೀಣ ಸರ್ಟಿಫಿಕೇಟ್ ಆಗಿರ್ಬೋದು, ಇಂಥ ಸರ್ಟಿಫಿಕೇಟ್ಸು ಡಾಕ್ಯುಮೆಂಟ್ ವೆರಿಫಿಕೇಷನ್ ದಿನ ನೀವು ತಗೊಂಡೋಗಿಲ್ಲ ಅಂದರೆ ಅಂಥ ಅಭ್ಯರ್ಥಿಗಳನ್ನು ಅರ್ಹರೆಂದು ಪರಿಗಣಿಸಲಾಗುವುದಿಲ್ಲ. ಸೊ ನಿಮ್ಮ ಎಲಿಜಿಬಿಲಿಟಿಯನ್ನು ಕ್ಯಾನ್ಸಲ್ ಮಾಡ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಯಾವುದೇ ಅಭ್ಯರ್ಥಿಗಳಾಗಿರ್ಬೋದು ಇಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಿ ಅಂದ್ಬಿಟ್ಟು ಅವ್ರು ಪರ್ಸ್ನಲಾಗಿ ಯಾರಿಗೂ ಮೆಸೇಜ್ ಮಾಡೋದಾಗಲಿ ಕಾಲ್ ಮಾಡೋದಾಗಲಿ ಮಾಡಿ ಹೇಳಲ್ಲ. ಅವ್ರದ್ದೇ ಒಂದು ವೆಬ್ಸೈಟ್ ಇದೆ, KEA ವೆಬ್ಸೈಟು, ಅದರಲ್ಲಿ ಮಾಹಿತಿಯನ್ನು ಅವರು ಅನೌನ್ಸ್ ಮಾಡಿರ್ತಾರೆ. ನೀವು ಆ ವೆಬ್ಸೈಟ್ನ
ವಿಸಿಟ್ ಮಾಡ್ತಾ ಇರಬೇಕು. ಅವಾಗ ವಿಸಿಟ್ ಮಾಡಿ ಇಂಥ ಡೇಟ್ ಅಂತ ನೋಡಿಕೊಂಡು ನೀವೇ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ದಿನ ಅಟೆಂಡ್ ಆಗಬೇಕಾಗುತ್ತೆ. ಮತ್ತು ಮೇಯ್ನ್ ಥಿಂಗ್ ಎಲ್ಲಪ್ಪ ಅಟೆಂಡ್ ಆಗೋದಂದರೆ ಮೂಲ ದಾಖಲೆಗಳು ಪರಿಶೀಲನೆಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿ 18ನೇ ಕ್ರಾಸು ಸಂಪಿಗೆ ರಸ್ತೆ ಮಲ್ಲೇಶ್ವರಮಲ್ಲಿ ಇದೆ KE ಆಫೀಸು. ಅಲ್ಲೋಗಿ ಅಟೆಂಡ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡು ಹೋಗ್ಬೇಕು ಅಂತ ಇನ್ನೊಂದು ಸತಿ ಹೇಳ್ತೀನಿ, ನೋಡ್ಕೊಬಿಡಿ. KSET ಆಲ್ ಟಿಕೆಟ್ನ ತೊಗೊಂಡೋಗ್ಬೇಕು. ಮತ್ತು ನೀವು ಅಪ್ಲಿಕೇಶನ್ ಫೀಸ್ ಪೇ ಮಾಡಿರ್ತೀರಲ್ಲ KSETದು, ಅದೊಂದು ಕಾಪಿ ತೊಗೊಂಡೋಗ್ಬೇಕು. ಮತ್ತು SSLC ಮಾರ್ಕ್ಸ್ ಕಾರ್ಡನ್ನ ತೊಗೊಂಡೋಗ್ಬೇಕು. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್ನ ತೊಗೊಂಡೋಗ್ಬೇಕು. ಮತ್ತು ಗ್ರಾಮೀಣ ಸರ್ಟಿಫಿಕೇಟು, ಮತ್ತು PH ಸರ್ಟಿಫಿಕೇಟು, ಮತ್ತು PGದು ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್ಮು 4 ಮಾರ್ಕ್ಸ್ ಕಾರ್ಡ್ಸ್ ತೊಗೊಂಡೋಗ್ಬೇಕು. ಮತ್ತು PG ಕಾನ್ವೊಕೇಷನ್ ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕು. ಸಪೋಸ್ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ನ ತೊಗೊಂಡೋಗ್ಬೇಕಾಗುತ್ತೆ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ರಿಪ್ಲೈ ಮಾಡ್ತೀನಿ. ಇಂಥ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.